ಯಲಬುರ್ಗಾ ತಾಲೂಕಿನ ವಜ್ರಬಂಡಿ ಗ್ರಾಮದ ಬಡ ಕುಟುಂಬದ ಪ್ರತಿಭಾನ್ವಿತ ವೈದ್ಯಕೀಯ ವಿದ್ಯಾರ್ಥಿ ನಾಗರಾಜ್ ಪೂಜಾರ ಅವರ ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅರವಿಂದ ಗೌಡ ಪಾಟೀಲ್ ಅವರು ತಮ್ಮ ಕುಟುಂಬದ ವತಿಯಿಂದ ವೈಯಕ್ತಿಕವಾಗಿ ಧನಸಹಾಯ ನೀಡಿ ಸನ್ಮಾನಿಸಿ ಶುಭ ಹಾರೈಸಿದ್ದಾರೆ. ವಜ್ರಬಂಡಿ ಗ್ರಾಮದ ಬಡ ಕುಟುಂಬದ ಬಸಪ್ಪ ಪೂಜಾರ ಅವರ ಪುತ್ರನಾದ ನಾಗರಾಜ್ ಪ್ರಸ್ತುತ ಎಂಬಿಬಿಎಸ್ 4ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಬುಧವಾರ ವಿದ್ಯಾರ್ಥಿಗೆ ಆರ್ಥಿಕ ನೆರವು ಹಸ್ತಾಂತರಿಸಿ ಮಾತನಾಡಿದ ಅರವಿಂದ ಗೌಡ ಪಾಟೀಲ್, ಬಡತನದಲ್ಲೂ ನಾಗರಾಜ್ ಉತ್ತಮ ಪ್ರತಿಭೆ ತೋರಿ ವೈದ್ಯಕೀಯ ಸೀಟು ಪಡೆದು 4ನೇ ವರ್ಷಕ್ಕೆ ತಲುಪಿರೋದು ಹೆಮ್ಮೆಯ ವಿಷಯ. ಆತನ ಮುಂದಿನ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರದು ಹಾಗೂ ಆತ ಇನ್ನೂ ಹೆಚ್ಚಿನ ಅಭ್ಯಾಸ ಮಾಡಿ ಸಮಾಜಕ್ಕೆ ಒಳ್ಳೆ ವೈದ್ಯನಾಗಲಿ ಎಂಬ ಉದ್ದೇಶದಿಂದ ನಮ್ಮ ಕುಟುಂಬದ ವತಿಯಿಂದ ಈ ಆರ್ಥಿಕ ಸಹಾಯ ನೀಡ್ತಾ ಇದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ರೇವಣ್ಣಪ್ಪ ಮ್ಯಾಗೇರಿ, ಕನಕಪ್ಪ ಪೂಜಾರ, ಹನುಮಂತಪ್ಪ ಉಪ್ಪಾರ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಎಂಬಿಬಿಎಸ್ ಓದೋದ್ರ ಮುಖಾಂತರ ಇವತ್ತು ಈ ಊರಿನ ಒಂದು ಕೀರ್ತಿಯನ್ನು ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಒಬ್ಬ ಬಡ ವಿದ್ಯಾರ್ಥಿಗೆ ಪ್ರತಿ ವರ್ಷದಂತೆ ಫೀಸಿಗೆ ತೊಂದರೆ ಆದಾಗ